ಒಂದು KPCC ನಿರ್ಣಯವನ್ನು ರಾಮ ಮಂದಿರದ ಪರವಾಗಿ ಮಾಡಿಬಿಟ್ಟಿದ್ರೆ ರಾಮ ಮಂದಿರಕ್ಕಾಗಿ ಇಷ್ಟೊಂದು ಸಂಘರ್ಷ ಹೋರಾಟ ಮಾಡಿ ನಿರ್ಮಾಣ ಮಾಡುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಿರಲಿಲ್ಲ. ಸೋಮನಾಥ್ ಮಂದಿರದ ಜೊತೆಗೆ ರಾಮ ಮಂದಿರದ ನಿರ್ಮಾಣವೂ ಆಗಿಬಿಡ್ತಿತ್ತು. ಈಗಲೂ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ರಾಮಭಕ್ತರ ಸರ್ಕಾರ ಇದೆ. ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಕಾಣಿಕೆ ಹಣವನ್ನು ಯಾರು ತಿಂದಿದ್ದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದರೆ ಅಲ್ಲಿ ರಾಮಭಕ್ತರ ಸರ್ಕಾರ ಇದೆ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇ ತನಿಖೆ ನಡೀತಾ ಇರೋದು. SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SITಯೇ ರಚನೆ ಆಗ್ತಿರಲಿಲ್ಲ. ಆದರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನು ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಈ ಬೆಳವಣಿಗೆ ಅಲ್ಲಿ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ, ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನ ಕೊಂದರೋ, ಕಂಡಲ್ಲ ಅರೆಸ್ಟ್ ಮಾಡಿದ್ರೋ, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ. KPCC ನಿರ್ಣಯ ಏನೂ ಮಾಡಿದೆ. ನಿಮಗೆ ತಾಕತ್ತಿದ್ರೆ ನಾವು ಹೇಳ್ತೀವಿ, ಯಾವ್ಯಾವುದನ್ನು ಆಕ್ರಮಣಕಾರಿಗಳು ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿ ಮದ್ರಸ ಮಾಡಿದಾರೋ ಎಲ್ಲವೂ ಪುನರ್ನಿರ್ಮಾಣ ಆಗಬೇಕು. ಅದು ನಮ್ಮ ಭಕ್ತಿಯ ಪರಾಕಾಷ್ಠೆ. ನಿಮಗೆ ಭಕ್ತಿ ಇದ್ದರೆ ರೆಜುಲೇಷನ್ ಮಾಡಿ ನಿಮ್ಮ AICCನಲ್ಲಿ ಯಾವ್ಯಾವುದು ದೇಶದಲ್ಲಿ ಆಕ್ರಮಣ ಆಗಿರ್ತಕ್ಕಂಥ ಮಂದಿರಗಳೇನಿದ್ದಾವೆ ಅದೆಲ್ಲವೂ ಪುನರ್ನಿರ್ಮಾಣ ಆಗಬೇಕು ಅಂತ ಮಾಡಿ. ಆವಾಗ ನಿಮ್ಮ ಭಕ್ತಿ ಪ್ರಕಟ, ನೀವು ನಿಜ ಭಕ್ತಿ ಅಂತ ತೋರಿಸುತ್ತೆ. ಅದು ನಿಮ್ಮ ನಿಜ ಭಕ್ತಿ ಅಂತ ತೋರಿಸುತ್ತೆ. ನೀವೇನು ಮಾಡ್ತಾಯಿದ್ದೀರಿ? ಯಾರು ರಾಮ ಮಂದಿರದ ನಿರ್ಮಾಣದ ನೇತೃತ್ವ ವಹಿಸಿದ್ರೋ ಅವ್ರ ಮೇಲೆ ಆಪಾದನೆ ಹೊರಿಸೋ ಕೆಲಸ ಮಾಡ್ತಿದ್ದೀರಾ. ನೀವೇನು ಕೇಳ್ತಾ ಇದ್ದೀರಿ? ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಯಾಕೆ? ರಾಮ ಮಂದಿರ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿರೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು. ಅದಕ್ಕೆ ನಿಮಗೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದೀರಾ? ಟ್ರಸ್ಟ್ನಲ್ಲಿ ಮೋದಿಜಿ ಇದ್ದಾರಾ? ಅಮಿತ್ ಶಾ ಇದ್ದಾರಾ? ಯಾರಿದ್ದಾರೆ? ಅಥವಾ ಕಾಣಿಕೆ ಹಣದ ದುರುಪಯೋಗ ಅದು ಆಪಾದನೆ ಅವ್ರ ಮೇಲೆ ಇದೆಯಾ? ಇದೇ ನಿಮ್ಮ ಷಡ್ಯಂತ್ರ. ಅಂದರೆ ನಿಮಗೆ ರಾಮನ ಮಂದಿರವನ್ನೇ ಸಹಿಸೋಕ್ಕಾಗ್ತಿಲ್ಲ, ಅದಕ್ಕಾಗಿ ಈ ಆಪಾದನೆ ಮಾಡ್ತಾ ಇದ್ದೀರಿ. ನಿಮ್ಮ ಆಪಾದನೆಯ ಉದ್ದೇಶನೇ ರಾಮ ಮಂದಿರದ ನಿರ್ಮಾಣವನ್ನೇ ನಿಮಗೆ ಸಹಿಸೋಕ್ಕಾಗ್ತಿಲ್ಲ, ಅದಕ್ಕಾಗಿ ನಿಮಗೆ ಸಂಕಟ. ನಮಗೆ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಸಂತೋಷ ಇದೆ, ಸಂಭ್ರಮ ಪಟ್ಟಿದ್ದೀವಿ. ಈಗ ನಾವು ಸಂಕಟ ಪಡ್ತಾ ಇದ್ದೀವಿ, ಇದಾಗಬಾರ್ದಿತ್ತು ಅಂಥೇಳಿ. ಆದರೆ ನೀವು ನಿರ್ಮಾಣ ಸಂದರ್ಭದಲ್ಲೂ ಸಂಕಟಪಟ್ಟು ಈಗ ಸಂಭ್ರಮ ಪಡ್ತಾ ಇದ್ದೀರಿ. ಇದು ನಮಗೂ ನಿಮಗೂ ಇರೋ ವ್ಯತ್ಯಾಸ.